Andhra. Nellore. So every Friday I come here. ನಮ್ಗದು ಅನ್ಸಲ್ಲ, ಇಲ್ಲಿ ಬಂದೋದು ಏನೋ ಮನ್ಸಿಗೆ ಶಾಂತಿ ಸಮಾಧಾನ. ನಾವು ಅನ್ಕೊಂಡಿದ್ದೆಲ್ಲ ಆಗಿದೆ. Like my wedding, it's happened in this temple. So today only came to temple. Yeah. Before also we came, like last 15. So how many years you are coming from temple? From past 3 years. ಬಹಳ ಶಕ್ತಿ ಇದೆ ಅಮ್ಮ ಹತ್ರ. ಇಲ್ಲಿ ಬಂದ್ಮೇಲೆ ನಮ್ಗೆಲ್ಲ ಸರಿ ಹೋಗಿದೆ. ತುಂಬಾ ಪವಾಡ ಇದೆಯಪ್ಪ. Like education ಅಲ್ಲಿ ಏನೇ ಕೇಳ್ಕೊಂಡ್ರೆಲ್ಲ ಆಗಿದೆ. ಇಲ್ಲಿ ಭದ್ರಕಾಳಿಗೆ ಮಾಂಸಾಹಾರ ಯಾವುದೂ ಇಲ್ಲ. ಇದಕ್ಕೆ ಯಾವಾಗಲೂ ಸಹಿತ ಹಣ್ಣು ಕಾಯಿಯಿಂದಲೇ ಅವಳಿಗೆ ತೃಪ್ತಿ. ಅದಕ್ಕಾಗಿ ಏನೇ ಒಂದು ದೇವರಲ್ಲಿ ಕೇಳಿಕೊಳ್ಳೋದಿದ್ರು, ಪ್ರಾರ್ಥನೆ ಮಾಡಿಕೊಳ್ಳೋದಿದ್ರು. ಫಸ್ಟ್ ಟೈಮ್ ಕ್ಯಾಮ್ರಾ ಮುಂದೆ ಬರ್ತಾ ಇದ್ರೆ ಏನು ಅನಿಸ್ತಾ ಇದೆ? ನಮಸ್ಕಾರ. ನಿಮ್ಮ ಹೆಸರು? ರಮೇಶ್ ಅಂತ. ಏನ್ ಕೆಲಸ ಮಾಡ್ತೀರಾ? ಪೋಸ್ಟ್ ಮ್ಯಾನ್ ಆಗಿದ. ಈ ಏರಿಯಾಗೆಲ್ಲ ನೀವೇ ಎಲ್ಲಾನು ನಾನೇ ಹಾಕೋದು ಇಲ್ಲೇ? ಓಕೆ. ಹಂಗಾರೆ ನೀವು ಇಲ್ಲೆಲ್ಲ ಸುತ್ತಮುತ್ತ ನೀವು ಓಡಾಡ್ತೀರಾ ಅಂತಂದ್ರೆ ಈ ದೇವಸ್ಥಾನಕ್ಕೆ ಬಂದಿದ್ದೀರಾ? ಅಲ್ಲ, ಓಡಾಡ್ತೀನಿ. ಎಷ್ಟೋ ದಿವಸ ಪ್ರಸಾದ ತಿನ್ಬೇಕು ಅಂತಾನು ಬಂದೆ, ಆದ್ರೆ ನನ್ ಮನ್ಸು ಯಾಕೋ ಬಂದಿಲ್ಲ. ಇವತ್ತು ಹೆಂಗೋ ಬಂದ್ಬಿಡ್ತಿ. ಸೊ ಹಾಗಾದ್ರೆ ನೀವು ಬಂದಿದ್ದಲ್ಲ, ಇದು ಅಮ್ಮ ಕರ್ಸ್ಕೊಂಡ್ರಿ. ಅದೇ ನೋಡಿ ಈ ದೇವಸ್ಥಾನದ ಶಕ್ತಿ ಅಲ್ವಾ? ಹಾಗಾದ್ರೆ ನೀವು ಒಂದು ಪೋಸ್ಟ್ ಮ್ಯಾನ್ ಆಗಿ ನಿಮ್ಮ ಪ್ರೊಫೆಷನ್ ಎಷ್ಟು ವರ್ಷದಿಂದ ಇಲ್ಲಿ ಏರಿಯಾದ ಬಡಾವಣೆಯಲ್ಲಿ ಮಾಡ್ತಾ ಇದ್ದೀರಾ, ಅಲ್ಲಿ ನೀವು ಬರಕ್ ಆಗ್ಲಿಲ್ಲ, ಇವತ್ತು ಬಂದಿದ್ದೀರಾ ಅಂತಂದ್ರೆ ಅದಕ್ಕೆ ಕಾರಣ ಯಾರು ಅಂತ ನೀವು ಹೇಳ್ತೀರಾ? ಅಮ್ಮ ಅವರೇ ಅಲ್ವಾ? ಸೊ ಬಹುಶಃ ಇದೇ ಮೊದಲ ಸಲ ನೀವು ಪಾದಾರ್ಪಣೆ ಮಾಡಿದ್ದೀರಾ ದೇವಸ್ಥಾನ ಒಳಗಡೆ ಅಲ್ವಾ? ಸೊ ಹಾಗಾದ್ರೆ ಇಲ್ಲಿಗೆ ಇವತ್ತು ಬಂದಿದ್ದೀರಲ್ಲ ನೀವು, ಸೊ ಮುಂದಕ್ಕೆ ನಿಮ್ ಚೇಂಜಸ್ ಹೆಂಗಿಂಗೆಲ್ಲ ಆಗುತ್ತೆ ಅಂತ ನೀವು ಅದನ್ನ ನೀವು ಚೆಕ್ ಮಾಡಿ. ಯಾಕೆಂದ್ರೆ ಈಗ ನಾನು ನಿಮ್ಗೆ ಹೇಳ್ತಾರೆ, ನಿಮ್ಮನ್ನ ಇಂಟರ್ವ್ಯೂ ಮಾಡಲ್ಲ, ಬಟ್ ನಾನು ಹೇಳ್ತೀನಿ, ಈಗ ಬಂದಿದ್ದೀರಾ ಇಲ್ಲಿ ಮೊದಲ ಸಲ ಅಂತಂದ್ರೆ, ಸೊ ನೀವು ಆಗಾಗ ನಿಮ್ಮನ್ನ ಖಂಡಿತ ಅವಳು ಕರ್ಸ್ಕೊಂತಾಳೆ ಅಂತ ಬೇರೆ ಭಕ್ತಾದಿಗಳು ಹೇಳಿರೋದಲ್ಲ, ನಾನು ಹೇಳೋದ್ ಬೇರೆ ಭಕ್ತಾದಿಗಳಲ್ಲಿ ಹೇಳಿರೋದು. ಮನೇಲಿ ಇದ್ರೂನು ಇರಕ್ ಬಿಡಲ್ಲ, ಒಂದ್ಸಲ 2 ಸಲ ಬಂದಿದೀವಿ ಆದ್ರೂ ಕರ್ಸ್ಕೊಂತಾರೆ ಅಂತ. ಸೊ ನೀವು ಇದ್ರ ಒಳಗಡೆ ನೀವು ಪಾದಾರ್ಪಣೆ ಇಟ್ಮೇಲೆ ನಿಮ್ಗೆ ಏನ್ ಅನ್ಸುತ್ತಾ ಇದೆ ಮನ್ಸಿಗೆ? ನೆಮ್ಮದಿ ಅನ್ಸ್ತಾ ಇದೆ. ನಾ ದೇವ್ರ ನೋಡಿದ್ರೆ ಒಂಥರ ಖುಷಿ ಆಗ್ತಾ ಇದೆ ನನಗೆ. ಖುಷಿ ಆಗ್ತಾ ಇದೆಯಾ? ಇದು ಫೀಲ್ ಆಗ್ತಾ ಇದೆಯಾ ನಿಮ್ಗೆ? ಹೌದೌದು, ಫೀಲ್ ಆಗ್ತಾ ಇದೆ. ಸೊ ಹಂಗಾರೆ ನೀವು ಇನ್ನೊಂದ್ಸಲ ಯಾವಾಗ ಶುಕ್ರವಾರ ಟೈಮ್ ನೀವೆಲ್ಲ ಹಿಂಗ್ ಓಡಾಡಿದ್ರು, ಅಕಸ್ಮಾತ್ ಬೇರೆ ಟೈಮ್ ಮುಚ್ಚಿದ್ರು ಕೂಡ ಶುಕ್ರವಾರ ಟೈಮ್ ಇಲ್ಲಿ ತೆಗ್ದೇ ಇರ್ತಾರೆ. ಸೊ ನಿಮ್ಮ ಇದು ಸಂಚಾರ ನಡೀತಾ ಇರುತ್ತೆ ಈ ಕಡೆಗೆ. ಸೊ ಅನ್ಸುತ್ತೆ. ಆಮೇಲೆ ನಿಮ್ ಮುಂದಿನ ಶುಕ್ರವಾರ ನೀವು ಬರ್ತೀರಾ ಅಂತ ನಾನು ಭಾವಿಸ್ತೀನಿ. ನೀವೇನು ಖಂಡಿತ ಇವತ್ತು ನೀವು ಮನ್ಸಲ್ಲಿ ನೀವು ಇಷ್ಟಾಕಾಂಕ್ಷೆಗಳಿದೆಯೋ ಅದನ್ನ ಬೇಡ್ಕೊಂಡು ಹೋಗಿ, ನಿಮ್ಮ ಒಂದು ಬದಲಾವಣೆ ನಿಮ್ಗೆ ಗೊತ್ತಾಗುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ನೀವು ಅದನ್ನ ನೋಡಿ, ನೀವು ಟೆಸ್ಟ್ ಮಾಡಿ ನೋಡಿ ನಿಮ್ಗೆ ಏನ್ ಅನ್ಸುತ್ತೆ ಅಂತ. ಇನ್ನೊಂದ್ಸಲ ಇಂಟರ್ವ್ಯೂ ನಾವು ಖಂಡಿತ ಮಾಡ್ತೀವಿ, ಅವಾಗ ನಿಮ್ ಬಾಯಲ್ಲಿ ನಾವು ಕೇಳ್ಬೇಕು. ಖಂಡಿತ ನಾನು ಬಂದು ಹೇಳ್ತೀನಿ. ಥ್ಯಾಂಕ್ ಯು ಸರ್. ನಮಸ್ಕಾರ ಸರ್. ನಿಮ್ಮ ಹೆಸರು? ಹೇಮಂತ್. ಎಷ್ಟು ವರ್ಷದಿಂದ ದೇವಸ್ಥಾನಕ್ಕೆ ಬರ್ತಾ ಇದ್ದೀರಾ? 5-6 ವರ್ಷ ಅಂತ ಇರಬೇಕು. ನೀವು ಎಲ್ಲಿಂದ ಬರ್ತಾರ ಸರ್? ನಾವು ಇಲ್ಲಿ ಕಮ್ನಳ್ಳಿ, ಕಾಚರ್ಕನ್ನಲ್ಲಿ. ನಿಮ್ಗೇನು ಅನಿಸ್ತದೆ ದೇವಸ್ಥಾನ ಬಗ್ಗೆ? ದೇವಸ್ಥಾನ ಅಂದ್ರೆ ಇದು ಹೊಲಗಡೆ ಬಂದ್ರೇನೆ, ಈ ಡೋರ್ ಇದೆ, ಹೊಲಗಡೆ ಬಂದ್ರೆ ಒಂದು ಪಾಸಿಟಿವ್ ಫೀಲ್, ಒಂದು ಪಾಸಿಟಿವ್ ವೈಬ್ರೇಷನ್. ನಾವು ಏನು ಒಂದು ಎಕ್ಸ್ಪೆಕ್ಟೇಷನ್ ಅಲ್ಲಿ ಬರ್ತೀವಿ ದೇವಸ್ಥಾನಕ್ಕೆ, ಆ ಎಕ್ಸ್ಪೆಕ್ಟೇಷನ್ ಪೂರ್ತಿ ಆಗತ್ತೆ. ಒಂದು ಟೂರಿಸ್ಟ್ ಜಾಗ ತರ ಇಲ್ಲ ಅಂದ್ರೆ ಇಟ್ ಈಸ್ ಪರ್ಫೆಕ್ಟ್ಲಿ ಎಸ್ ದೇವಸ್ಥಾನ. ನಿಮ್ಗೆ ಏನ್ ಬೇಕು. ಸೊ ಅಟ್ ಟೈಮ್ಸ್ ಯು ಫೀಲ್ ವೆನ್ ಯು ಆರ್ ಫೇಸಿಂಗ್ ದ ಗಾಡ್, ಅಮ್ಮವರು, ಯು ಫೀಲ್ ಎಸ್, ಯು ಗೆಟ್ ದಟ್ ವೈಬ್ರೇಷನ್ ಬ್ಯಾಕ್. ಒಂದು ಶುಕ್ರವಾರ ಸಾಯಂಕಾಲ ನೀವು ಬಂದು ನೋಡಿ, ಮಂಗಳಾರತಿಗೆ ಒಂದು ಈ ತರ ಒಂದು ಒಕೇಶನ್ಗೆ ಡೆಫಿನೆಟ್ಲಿ ಯು ವಿಲ್ ಫೀಲ್ ದಟ್, ನೋ ಡೌಟ್ ಅಬೌಟ್ ಇಟ್. Mama Madari de Madariya Bedani Sari Dari Dari Mama Madari de Madariya Bedani Sari Dari Dari Sari Dari
ಇದ್ದೀರಾ? ನಾನು ಸುಮಾರು 5 ವರ್ಷದಿಂದ ಬರ್ತಾ ಇದ್ದೀನಿ. ಏನ್ ಅನಿಸ್ತಾ ಇದೆ ದೇವಸ್ಥಾನ ಬಗ್ಗೆ? ಪವರ್ಫುಲ್ ಘಾಟ್ ಇದೆ. ನೀವೆಲ್ಲ ಒಂದೇ ಫ್ಯಾಮಿಲಿ? ಮುಂದೆ ಫ್ಯಾಮಿಲಿ. ಥ್ಯಾಂಕ್ ಯು ಸರ್. ನಮಸ್ತೆ ಮಾ. ನಮಸ್ತೆ, ನಿಮ್ಮ ಹೆಸರು? ಮಮತಾ ಅಂತ. ನೀವು ಎಷ್ಟು ವರ್ಷದಿಂದ ದೇವಸ್ಥಾನಕ್ಕೆ ಬರ್ತಾ ಇದ್ದೀರಾ? ನಾವು ಒಂದು 7-8 ವರ್ಷದಿಂದ ಬರ್ತಾ ಇದ್ದೀವಿ. ನಿಮ್ಗೆ ಏನು ಅನಿಸ್ತಾ ಇದೆ ದೇವಸ್ಥಾನ ಬಗ್ಗೆ? ಈ ದೇವಸ್ಥಾನ ತುಂಬಾ ಅಭಿವೃದ್ಧಿ. ಫಸ್ಟ್ ಕೆಲವರು ಬರ್ತಾ ಇದ್ರು, ಅವರು ಒಂದ್ 2 ವರ್ಷ ಹೋಗ್ತಾ ಇದ್ದೆ. ಬಟ್ ನಮ್ಮ ಆದಷ್ಟು ಭಟ್ರು ಬಂದ್ಮೇಲೆ ಎಲ್ಲಾ ಪೂಜೆಗಳು ನಡೀತಾ ಇದೆ. ಸಂಕಷ್ಟಹರ ಪೂಜೆ, ಸತ್ಯನಾರಾಯಣ ಪೂಜೆ, ಪ್ರತಿಯೊಂದು ಪೂಜೆನೂ ಪ್ರತಿಯೊಂದು ಹಬ್ಬದಲ್ಲೂ ಒಂದೊಂದು ಪೂಜೆ ಮಾಡಿ ಎಲ್ಲ ಭಕ್ತಾದಿಗಳು ತುಂಬಾನೇ ಜಾಸ್ತಿ ಆಗಿದ್ದಾರೆ. ಮೊದಲೆಲ್ಲ ಇಷ್ಟು ಇರ್ಲಿಲ್ಲ, ಬಟ್ ಇವ್ರು ಬಂದ್ಮೇಲೆ ನಮ್ಮ ದೇವಸ್ಥಾನ ತುಂಬಾ ಇಂಪ್ರೂವ್ ಆಗಿದೆ. ತುಂಬಾ ಚೆನ್ನಾಗಿ ಶಕ್ತಿ ತುಂಬಾ ಬರ್ತದೆ. ಎಲ್ಲಾ ಹೋಮಗಳು ಮಾಡ್ತಾರೆ, ದುರ್ಗಾ ಹೋಮ, ರುದ್ರ ಹೋಮ, ಪ್ರತಿಯೊಂದು ಹೋಮಗಳು ಮಾಡ್ತಾರೆ. ಪ್ರತಿ ಸಂಕಷ್ಟ ಪೂಜೆ ಮಾಡ್ತಾರೆ. ಪ್ರತಿ ಅಮಾವಾಸ್ಯೆಯಲ್ಲಿ ದುರ್ಗಾ ಹೋಮ ಮಾಡ್ತಾ ಇದ್ದಾರೆ. ತುಂಬಾ ಶಕ್ತಿ ಇದೆ ದೇವಸ್ಥಾನದಲ್ಲಿ. ಜನಗಳು ಬರ್ತಾ ಬರ್ತಾ ತುಂಬಾ ಜಾಸ್ತಿ ಆಗ್ತಾ ಇದ್ದಾರೆ. ಈ ದೇವಸ್ಥಾನ ಬಗ್ಗೆ ಕೇಳೋದಿಕ್ಕೆ ಅಂತಾನೆ ತುಂಬಾ ಚೆನ್ನಾಗಿ ಆಗ್ತಿದೆ. ಎಲ್ಲೆಲ್ಲಿಂದನೂ ಬರ್ತಾ ಇದ್ದಾರೆ. ನಮ್ ಏರಿಯಾ ಅಲ್ಲ, ತುಂಬಾ ಕಡೆಯಿಂದ ಏರಿಯಾ ಬರ್ತದೆ. ನಮ್ ಆದರ್ಶ್ ಭಟ್ರು ಅಂತೂ ಬಂದವ್ರಿಗೆಲ್ಲ ತುಂಬಾ ಚೆನ್ನಾಗಿ ಪೂಜೆ ಮಾಡ್ಕೊಡ್ತಿದ್ದಾರೆ. ಅವ್ರದ್ದು ಮನ್ಸು ಕೈಗುಣ ತುಂಬಾ ಒಳ್ಳೇದಾಗಿದೆ. ಎಲ್ರು ಹೇಳೋದು ಅದೇ, ಇವ್ರು ಬಂದ್ಮೇಲೆ ನಮ್ ದೇವಸ್ಥಾನ ತುಂಬಾ ಅಭಿವೃದ್ಧಿ ಆಗಿದೆ. ನಮಸ್ತೆ ಮಾ. ನಮಸ್ಕಾರ. ದೇವಸ್ಥಾನ ಬಗ್ಗೆ ಏನ್ ಹೇಳ್ತೀರಾ ನೀವು? ಏನ್ ಹೇಳ್ತೀರಾ, ಎಲ್ಲ ಪೂಜೆಗಳೆಲ್ಲ ಚೆನ್ನಾಗಿ ನಡೀತಾ ಇದೆ. ನಿಮ್ಮ ಹೆಸರು ಮಾ? ವೆಂಕಟೇಶಮ್ಮ ಅಂತ. ನೀವು ಎಲ್ಲಿಂದ ಬರ್ತಾ ಇರೋದು? ಇಲ್ಲೇ ಇರೋದು. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ಕಟ್ಟಿದಾಗಿಂದ ಇಲ್ಲೇ ಇದ್ದೀವಿ. ಹಾಂ ಸರ್. ನಮಸ್ಕಾರ ಸರ್. ನಮಸ್ಕಾರ. ನಿಮ್ಮ ಹೆಸರು? ಪ್ರಸಾದ್. ಎಲ್ಲಿಂದ ಬರ್ತಾ ಇದ್ದೀರಾ? ಕಲ್ಯಾಣ ನಗರದ. ಎಷ್ಟು ವರ್ಷದಿಂದ ದೇವಸ್ಥಾನ ಬರ್ತಾ ಇದ್ದೀರಾ? ನಾವು 10 ವರ್ಷದಿಂದ. ಏನು ಅನಿಸ್ತದೆ ದೇವಸ್ಥಾನ ಬಗ್ಗೆ? ಒಳ್ಳೇದಾಗಿದೆ ಎಲ್ಲರಿಗೂ. ಏನೇನಾಗಿದೆ ಅಂತ ಹೇಳ್ತೀರಾ? ಎಲ್ಲ ಒಳ್ಳೇದಾಗಿದೆ. ನಮಸ್ಕಾರ ಅಕ್ಕ. ನಮಸ್ತೆ. ಎಲ್ಲಿಂದ ಬರ್ತಾರ ನೀವು? ನಾವು ಇದೇ ಊರಿನವ್ರಣ್ಣ. ದೇವಸ್ಥಾನ ಬಗ್ಗೆ ಏನು ಹೇಳ್ತೀರಾ? ದೇವಸ್ಥಾನ 15 ವರ್ಷದಿಂದ ಇದೆ. ನಾವು 15 ವರ್ಷದಿಂದ ಬರ್ತಾ ಇದ್ದೀರಿ ದೇವಸ್ಥಾನಕ್ಕೆ. ನಾವು ಬೇಡಿದ್ದೆಲ್ಲ ಒಳ್ಳೇದಾಗಿದೆ ನಮಗೆ. ಎಲ್ಲ ಜನರು ಬಂದು ಇನ್ನೂ ದರ್ಶನ ಮಾಡಿದ್ರೆ ದೇವ್ರಿಗೆ ಇನ್ನೂ ಚೆನ್ನಾಗಿರುತ್ತೆ ಅಂತ ನಾವು ಕೇಳ್ಕೊಂತೀವಿ. ಅರ್ಚಕರು ಚೆನ್ನಾಗಿ ಪೂಜೆ ಮಾಡ್ತಿದ್ದಾರೆ. ತುಂಬಾ ಅಲಂಕಾರ ಎಲ್ಲ ಚೆನ್ನಾಗಿ ಬರ್ತಿದೆ. ನಮಗೂ ತುಂಬಾ ಖುಷಿ ಆಗ್ತಿದೆ. ದೇವ್ರ ಶಕ್ತಿ ಬಗ್ಗೆ ಏನು ಹೇಳ್ತೀರಾ? ದೇವ್ರ ಶಕ್ತಿ ತುಂಬಾನೇ ಇದೆ ಸರ್. ತುಂಬಾ ಚೆನ್ನಾಗಿದೆ. ನಮಗೂ ಎಲ್ಲ ಒಳ್ಳೇದಾಗಿದೆ. ಬೇಡಿದ್ದೆಲ್ಲಾನು ತುಂಬಾ ಶಕ್ತಿವಂತ ದೇವತೆ ಆಗಿದ್ದಾಳೆ. ನಮ್ಗೆಲ್ಲ ಗ್ರಾಮ ದೇವತೆ ತರ ಇದ್ದಾಳೆ ಸರ್. ನಿಮ್ಗೆ ಏನೇನಾಗಿದೆ ಅನುಭವ ಅಂತ ಹೇಳ್ಬೋದು? ಅನುಭೋಗ ಅಂದ್ರೆ ನಾವು ಕೇಳಿದ್ದೆಲ್ಲ ನಮ್ಗೆಲ್ಲ ಒಳ್ಳೇದೇ ಆಗಿದೆ. ನಮ್ಗೆ ಕಷ್ಟ ಅಂತ ಬಂದು ಕೇಳಿದಾಗ ನಮ್ಗೆಲ್ಲ ದೇವರು ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಫಸ್ಟ್ ಟೈಮ್ ಕ್ಯಾಮ್ರಾ ಮುಂದೆ ಬರ್ತಾ ಇದ್ರೆ ಏನು ಅನಿಸ್ತಾ ಇದೆ? ಸರ್ ನಮಸ್ಕಾರ. ನಮಸ್ತೆ. ತಮ್ಮ ಹೆಸರು? ಸಂತೋಷ್. ಸಂತೋಷ್ ಅಂತ. ಸಂತೋಷ್, ತಮ್ಮ ವೃತ್ತಿ ಏನು? ನಮ್ದು ಹೋಟೆಲ್ ಮನೆ, ಉಡುಪಿ ಉಪಹಾರ ಹೋಟೆಲ್, CMR ರೋಡ್. ಉಡುಪಿ ಉಪಹಾರ. ಈ ದೇವಸ್ಥಾನ ಸನ್ನಿಧಿ ಸುತ್ತಮುತ್ತನೇ ಇದೆಯಾ? ಸುತ್ತಮುತ್ತ ಇಲ್ಲೇ ಪಕ್ಕದಲ್ಲೇ ವಾಕಬಲ್ ಡಿಸ್ಟೆನ್ಸ್. ಓಕೆ. ಎಷ್ಟು ವರ್ಷದಿಂದ ಬರ್ತಿದ್ದೀರಾ ನೀವು ದೇವಸ್ಥಾನಕ್ಕೆ? ಮೇಡಮ್ ಒಂದು 1.5 year ಆಯ್ತು. 1.5 ವರ್ಷದಿಂದ ಬರ್ತಾ ಇದ್ದೀರಾ. ಸೊ 1.5 ವರ್ಷದಿಂದ ನೀವು ಬರ್ತಾ ಇದ್ದೀರಾ ಅಂತಂದ್ರೆ ನೀವು ಯಾವ್ಯಾವ ಜೀವನದಲ್ಲಿ ನೀವು ಯಾವ್ಯಾವ ಬದಲಾವಣೆಗಳನ್ನ ಕಂಡಿದ್ದೀರಾ ಈ ದೇವಸ್ಥಾನಕ್ಕೆ ಬಂದು ಅಂತ ಹೇಳ್ಬೋದಾ? ಚೆನ್ನಾಗಿದೆ ಮೇಡಮ್, ಏನ್ ತೊಂದರೆ ಇಲ್ಲ, ಎಲ್ಲ ಚೆನ್ನಾಗಿದೆ, ಏನ್ ತೊಂದರೆ ಇಲ್ಲ, ಎಲ್ಲ ಚೆನ್ನಾಗಿದೆ. ಎಲ್ಲ. ಸೊ ಹೋಟೆಲ್ ಬಿಸ್ನೆಸ್ ಹೇಗ್ ನಡೀತಾ ಇದೆ? ನೀವು 1.5 ವರ್ಷದಿಂದ ಬರ್ತಾ ಇದ್ದೀರಾ. ಹೋಟೆಲ್ ಬಿಸ್ನೆಸ್ ನಿಮ್ಗೆ ಹೇಗ್ ನಡೀತಾ ಇದೆ? ಪರವಾಗಿಲ್ಲ ಮೇಡಮ್. ಪ್ರತಿ ಮಂಗಳವಾರ ಶುಕ್ರವಾರ ಯಾವ 2 ದಿನದಲ್ಲಿ ಒಂದಿನ ಯಾವತ್ತಾದ್ರೂ ಬರ್ತೀವಿ. ಕಂಪಲ್ಸರಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಹೋಗ್ತೀವಿ. ಏನ್ ತೊಂದರೆ ಇಲ್ಲ, ಬಹಳ ಚೆನ್ನಾಗಿ, ಏನ್ ತೊಂದರೆ ಚೆನ್ನಾಗಿ. ಸೊ ನೀವು ವಾರದಲ್ಲಿ 2 ದಿನ ಬರ್ತೀರಾ ಇಲ್ಲಿಗೆ? ವಾರದಲ್ಲಿ ಒಂದಿನ, ಮಂಗಳವಾರ ಶುಕ್ರವಾರ ಯಾವ ದಿನ ಬರ್ತೀವಿ. ಅಂದ್ರೆ ಆಂದವೇ ಇದೇ ದಾರಿನಲ್ಲಿ ಓಡಾಡ್ತೀವಿ, ನಮಸ್ಕಾರ ಹಾಕಿ ಓಡಾಡ್ತೀವಿ. ಅಂದ್ರೆ ನಮ್ ಟೈಮಿಂಗ್ಸ್ ಅಲ್ಲಿ ಟೆಂಪಲ್ ತೆಗ್ದಿರಲ್ವಲ್ಲ, ಹಾಗಾಗಿ ಪೂಜೆ ದಿನ ಮಾತ್ರ ರೆಗ್ಯುಲರ್. ಆಯ್ತು. ನಿಮ್ಮ ಹೆಸರು? ಹೇಮಾ. ನೀವು ಎಲ್ಲಿಂದ ಬರ್ತಾ ಇರೋದು? ನಾನು ಇಟ ಕಲ್ಯಾಣ ನಗರದಿಂದ. ಅರ್ಚಕರ ಬಗ್ಗೆ ಏನಾದ್ರು ಹೇಳ್ತೀರಾ ನೀವು? ಅದೇ ಅವ್ರ ಶ್ರದ್ಧೆ ಭಕ್ತಿಯಿಂದ ಮಾಡೋದಕ್ಕೆ ನಮಗೂ ಪ್ರೇರಣೆ. ಅದು ಬಂದು ದೇವಿಯ ಮಾತ್ರ ಪೂಜೆ ಮಾಡ್ಕೊಂಡು ಹೋಗೋದಕ್ಕೆ. ನಿಮ್ಗೆ ಈ ದೇವಸ್ಥಾನ ಶಕ್ತಿ ಬಗ್ಗೆ ಏನು ಅನಿಸ್ತಾ ಇದೆ? ತುಂಬಾ ಶಕ್ತಿ ಇದೆ. ನಾವು ಅನ್ಕೊಂಡಿದ್ದ ಆಗುತ್ತೆ. ನೀವು ಅನ್ಕೊಂಡಿದ್ದೆಲ್ಲ ಏನೇನಾಗಿದೆ? ನನ್ನ ಕೆಲ್ಸಗಳು ಏನೇ ನಿಂತೋಗಿತ್ತು ಅವೆಲ್ಲ ಆಗಿದೆ. ನಾವು ಚೆನ್ನಾಗಿದ್ದೀರಿ. ನಮ್ಮ ಹೆಸರು ತುಳಸಿ. ನಾನು ಭಾಗೀರಥಿ ಬಂಡೆಯಿಂದ ಬರ್ತಾ ಇದ್ದೀನಿ. ನಾನು ಫಸ್ಟ್ ಈ ಕಲ್ಯಾಣ ನಗರದಲ್ಲಿ ಇದ್ದೆ. ವಾರಕ್ಕೊಂದ್ಸತಿ 15
15 ದಿವಸಕ್ಕೆ ಒಂದ್ಸತಿ ಬರ್ತಾ ಇದ್ದೆ. ಈಗ ತುಂಬಾ ದೂರ ಇದೀನಿ, ತಿಂಗಳಿಗೆ ಒಂದ್ಸತಿ ಬಂದು ದೇವರು ತುಂಬಾ ಬೇಡಿದೀನಿ, ಎಲ್ಲ ನಡೀತಾ ಇದೆ. ಅದಕ್ಕೆ ತಿಂಗಳಿಗೆ ಒಂದ್ಸತಿ ಬತ್ತು ಬೇಡ್ಕೊಂಡು ಹೋಗ್ತಾ ಇದ್ದೀನಿ. ಹೌದೌದು, 5 ವರ್ಷದಿಂದ ಬರ್ತಾ ಇದ್ದೀನಿ. ಹೌದೌದು, ನಡೀತಾ ಇದೆ, ನಂಬಿಕೆ ಇದೆ. ಹೌದು, ಅದಕ್ಕೆ ಅಲ್ಲಿಂದ ಓಡ್ ಬರ್ತಾ ಇದ್ದೀನಿ. ಓಕೆ. ಲಕ್ಷ್ಮೀದೇವಮ್ಮ ಬರ್ತೀವಿ, ಅದು 6 ತಿಂಗಳಿಂದ ಬರ್ತೀವಿ. ಹೌದು, ಮುಂಚೆ ಬಂದಿದ್ದು ಗೊತ್ತಿರಲಿಲ್ಲ. ಅಲ್ಲಿ ಏಜ್ ಬೆಟ್ರ್ ಹೊಡ್ಕ ಹೋಗ್ತಿದ್ವಿ. ಏನೋ ಬೇಡಿದ್ದೀರಾ ಇಲ್ಲಿ? ಎಲ್ಲ ಬೇಡಿದ್ದೀರಿ, ಅಮ್ಮ ಏನು ಮಾಡಿಲ್ಲ. ಹೌದು, ಹೇಳ್ತಿರಲ್ಲ, ನಂಬಿಕೆ ಇದೆಯಾ? ನಂಬಿಕೆ ಅಮ್ಮನ ಮೇಲೆ ನಂಬಿಕೆ ಇರ್ತೈತಾ? ಹೌದು, ನಂಬಿಕೆ ಐತೆ. ಅಮ್ಮ ಮಾಡ್ತಾರೆ ಅಂತಾನೆ ಬರೋದು. ನಮ್ಗೆ ನಾವು ಎಂದ್ಕೊಂಡಿದ್ದು ಆಗ್ಬೇಕು ಅಲ್ವಾ, ಅದಕ್ಕೋಸ್ಕರ ತಾನೇ ಬರೋದು. ಬರ್ತಾ ಇದ್ವಿ, ತುಂಬಾ ತೊಂದ್ರೆ. ಅಮಾವಾಸ್ಯೆಗೆಲ್ಲ ಬರ್ತೀವಿ, ಕಾಲಿ ಕಿತ್ತೆ ಪುಣ್ಯ ಸ್ಥಳ ಅಂದ್ಕೊಂಡಿದೀವಿ. ನಾವೇನೋ ಒಂದ್ ಕೈ ಹಾಕಿದ್ರೆ ಅದು ಆಗ್ಬೇಕು. ನಂಬಿಕೆ ಮಾತ್ರ ಸುಳ್ಳಿಲ್ಲ. ಅದನ್ನೊಂದು ನಂಬಿಕೆ ಕಂಡಿದ್ದೀರಿ ಅಮ್ಮನ ಮೇಲೆ, ಏನಾನ ಮಾಡಮ್ಮ ಅಂತ. ಮೇಡಮ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಮೇಘನಾ ಪ್ರಸಾದ್. ಎಷ್ಟು ವರ್ಷದಿಂದ ಬರ್ತಾ ಇರೋ ದೇವಸ್ಥಾನಕ್ಕೆ? ತುಂಬಾ ವರ್ಷ, ಒಂದು 8-9 ಇಯರ್ಸ್ನ ಬರ್ತಿದ್ದೀನಿ. ಆ ದೇವಸ್ಥಾನ ಬಗ್ಗೆ ಏನಾದ್ರು ಹೇಳ್ತೀರಾ? ಇಲ್ಲಿ ಬಂದ್ಮೇಲೆ ತುಂಬಾ ಒಳ್ಳೇದಾಗಿದೆ. ಇನ್ನೊಂದು ಚೂರು ಏನಾದ್ರು ದೇವಸ್ಥಾನ ಬಗ್ಗೆ ಹೇಳ್ತೀರಾ? ಲೈಕ್ ಎಜುಕೇಶನ್ ಅಲ್ಲಿ ಏನೇ ಕೇಳ್ಕೊಂಡ್ರು ಎಲ್ಲ ಆಗಿದೆ. ನಮಸ್ಕಾರ. ನಿಮ್ಮ ಹೆಸರು? ಉಷಾ ಅಂತ. ಉಷಾ ಅವರು, ತಾವು ಇಲ್ಲಿ ಈ ದೇವಸ್ಥಾನಕ್ಕೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ನಾನು ಸುಮಾರು 4-5 ಇಯರ್ಸ್ ಇಂದ ಬರ್ತಾ ಇದ್ದೀನಿ. ಮುಂಚೆ ಅಲ್ಲಿ ಹೋಗ್ತಾ ಇದೆ ದೊಡ್ಡ ದೇವಸ್ಥಾನಕ್ಕೆ, ಇವಾಗ ಇಲ್ಲ 5 ಇಯರ್ಸ್ ಇಂದ ಇಲ್ಲೇ ಬರ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ, ನಂಗೆ ತುಂಬಾ ಇಂಪ್ರೂವ್ಮೆಂಟ್ ಇದೆ ಇಲ್ಲಿ ಬಂದಾದ್ಮೇಲೆ. ನೀವು ಪ್ರತಿ ವಾರ ಬಂದು ದೀಪ ಹಚ್ತೀರಾ? ಶುಕ್ರವಾರ ಪ್ರತಿ ವಾರ ದೀಪ ಹಚ್ತಾ ಇದ್ದೀನಿ. ನನ್ನ ಮಗಳು ಅಲ್ಲಿ ಹೊರಗೆ, ನಮ್ಮ ಮಗಳಿಗೆ ಇದು ಸಿಕ್ತು, ಅವನಿಗೆ ಕೆಲಸ ಸಿಕ್ತು US ಅಲ್ಲಿ. ತುಂಬಾ ಚೆನ್ನಾಗಿದ್ದಾನೆ. ಈಗ ಎಲ್ಲಿ ನಮ್ಮ ಅರ್ಚಕರು ಆದರ್ಶ್ ಭಟ್ ಅವರು ಯಾವ ತರ ಪೂಜೆ ಎಲ್ಲ ಮಾಡ್ಕೊಡ್ತಾರೆ ಅಂತ ಹೇಳ್ತೀರಾ? ಅವ್ರು ತುಂಬಾ ಚೆನ್ನಾಗಿ ಮಾಡ್ತಾರೆ, ನಂಗೆ ತುಂಬಾ ಇಷ್ಟ ಆಯ್ತು ಅವ್ರು ಮಾಡೋ ಪೂಜೆ. ಅಲ್ಲಿ ಆ ದೇವಸ್ಥಾನಕ್ಕೆ ಹೋಗಕ್ ಬಂದ್ರೆ ಇಲ್ಲೇ ನಾನು ಬರೋದು. ಇಲ್ಲಿ ಅವ್ರ ಪೂಜೆ, ಅವ್ರದ್ದು ಒಂಥರ ಅದೇನು ಆ ಭಕ್ತಿ, ಆ ಡಿವೋಷನ್ ಎಲ್ಲ ತುಂಬಾ ಚೆನ್ನಾಗಿದೆ ಇವ್ರದ್ದು. ನಂಗೆ ತುಂಬಾ ಇಷ್ಟ ಆಯ್ತು. ಅವ್ರ ಮಂಗಳಾರತಿ ಮಾಡೋದು ಅದೆಲ್ಲ ತುಂಬಾ ಚೆನ್ನಾಗಿದೆ. ಹೌದು. ಮತ್ತೆ ಈ ದೇವಸ್ಥಾನದಲ್ಲಿ ಮೊದಲ ಪೂಜೆ ಗಣೇಶನೂ ಇದ್ದಾರೆ, ಮತ್ತೆ ಸರ್ವ ಸಂಕಷ್ಟಕ್ಕೂ ತುಂಬಾ ಚೆನ್ನಾಗಿ ಸಂಪರ್ಸ್ತಾರೆ. ಇದ್ರಲ್ಲಿ ನವರಾತ್ರಿ ಹಬ್ಬ ಚೆನ್ನಾಗಿ ಮಾಡ್ತಾರೆ, ಎಲ್ಲ ಸೆಟ್ ಆಗಿತ್ತು. ದೀಪ ಹಚ್ಚಿದ್ಮೇಲೆ ಅದಕ್ಕೆ ಹಚ್ಚದೆ ಬಂದು ಅಲ್ಲಿ ಸ್ಟಾರ್ಟ್ ಆದ್ರಿಂದ ಮುಗಿಸಿಲ್ಲ, ಮಾಡ್ತಾ ಇದ್ದೀನಿ. ತಮ್ಮ ಹೆಸರು? ಶಶಿದೇವಿ ಅಂತ. ಶಶಿದೇವಿ ಅವರು ಒಂದು ಭಕ್ತೆಯಾಗಿ ಭದ್ರಕಾಳಿ ದೇವಸ್ಥಾನಕ್ಕೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಅಂತ ತಿಳ್ಕೊಬೋದು? ಸುಮಾರು ಈ 500 ಬಂದ್ಮೇಲೆ ನಾವು ಬರ್ತಾನೆ ಇದೀವಿ. ಸುಮಾರು ಎಷ್ಟು ವರ್ಷ ಆಯ್ತು ಅಂತ ನನಗೆ ಸರಿಯಾಗಿ ಗೊತ್ತಿಲ್ಲ, ಬರ್ತಾ ಇದ್ದೀರಾ. ಸೊ ಇಲ್ಲಿ ಅರ್ಚಕರು ಬಹಳ ಅದ್ಭುತವಾಗಿ ಪೂಜೆ ಮಾಡ್ತಾರೆ ಅಂತ ಪ್ರತಿ ಭಕ್ತಾದಿಗಳು ಹೇಳ್ತಾ ಇದ್ರು. ನೀವೇನ್ ಹೇಳ್ತೀರಾ? ತುಂಬಾ ಚೆನ್ನಾಗಿ ಮಾಡ್ತಾರೆ. ಅವ್ರು ಬಂದ್ಮೇಲೆನೆ ಈ ದೇವಸ್ಥಾನಕ್ಕೆ ಒಂದು ಕಳೆ ಬಂತು ಅಂತ ನನ್ಗೆ ಅನ್ಸುತ್ತೆ. ಅವ್ರು ಬಂದ್ಮೇಲೆ ನಮ್ಮ ಆಸೆನೂ ಈಡೇರ್ತು, ಎಲ್ಲಾನು ಚೆನ್ನಾಗ್ ಆಯ್ತು. ಚೆನ್ನಾಗ್ ಮಾಡ್ತಾರೆ, ಎಲ್ಲಾನು ಚೆನ್ನಾಗ್ ಮಾಡ್ತಾರೆ. ಒಂದ್ ಭಕ್ತಿ ಅವರಿಂದಾನೇ ನಮ್ಗ್ ಬರುತ್ತೆ ಅನ್ಸುತ್ತೆ ನನ್ಗಂತೂ. ಚೆನ್ನಾಗ್ ಮಾಡ್ತಾರೆ. ಓಕೆ. ಹಾಗಾದ್ರೆ ಈಗ ಭದ್ರಕಾಳಿ ಓಂ ಶಕ್ತಿ ಭದ್ರಕಾಳಿ ದೇವಸ್ಥಾನಕ್ಕೆ ನೀವು ಬರ್ತಾ ಇದ್ದೀರಾ ಎಷ್ಟು ವರ್ಷದಿಂದ ಅಂತ ಹೇಳಿದ್ರಿ. ಏನೇನ್ ಬದಲಾವಣೆಗಳನ್ನ ಕಂಡಿದ್ದೀರಾ ನಿಮ್ಮ ಜೀವನದಲ್ಲಿ ಅಂತ? ನನ್ನ ಜೀವನದಲ್ಲಿ ನನ್ ಮಗನ್ ಮದ್ವೆ ಮಾಡ್ಬೇಕು ಅಂತ ಇದ್ದೆ. ಆಮೇಲೆ ಈ ತಾಯಿನ ಬೇಡ್ಕೊಂಡು ಎಲ್ಲ ಚೆನ್ನಾಗ್ ಒಳ್ಳೇದಾಗ ಆಯ್ತು. ನನ್ಗೆ ಎಲ್ಲ ಒಳ್ಳೇದಾಗಿದೆ. ಎಲ್ಲ ಬೇಡ್ಕೊಂಡಿದೆಲ್ಲ ನೆರವೇರ್ತು. ನಮ್ಗೆ ನೆರವೇರಿದೆ. ಆ ತಾಯಿ ಬಂದ್ಬಿಟ್ಟು ಆದರ್ಶ ಅವ್ರಿಗೆ ಚೆನ್ನಾಗಿ ಇದು ಕೊಡ್ಬೇಕು, ಆಯುಸ್ ಕೊಡ್ಬೇಕು, ಚೆನ್ನಾಗಿರ್ಬೇಕು. ಅವರು ಚೆನ್ನಾಗಿ ಭಕ್ತಿಯಿಂದ ಮಾಡ್ತಾರೆ. ಅದೊಂದು ಅವ್ರದ್ದು ಇದಿದೆ. ನಾವು ಸಹ ಅವ್ರ ಪೂಜೆಗಳನ್ನೆಲ್ಲ ಬಹಳ ಗಮನವಿಟ್ಟು ನೋಡಿದ್ವಿ. ಬಹಳ ಸ್ಪಷ್ಟವಾಗಿ ಅವರು ಹೇಳೋ ಮಂತ್ರಘೋಷಗಳಿರ್ಬೋದು, ಆ ವೇದಘೋಷಗಳಿರ್ಬೋದು, ಬಹಳ ಚೆನ್ನಾಗಿ ಮಾಡ್ತಾರೆ. ಎಲ್ಲ ಚೆನ್ನಾಗಿ ಮಾಡ್ತಾರೆ. ಎಲ್ಲ ಪೂಜೆಗಳು ಚೆನ್ನಾಗಿ ಮಾಡ್ತಾರೆ. ಯಾವ್ದು ಚೆನ್ನಾಗಿಲ್ಲ ಅಂತ ಹೇಳಲಿಲ್ಲ, ಎಲ್ಲ ಚೆನ್ನಾಗಿ ಮಾಡ್ತಾರೆ. ಅವ್ರು ಬಂದ್ಮೇಲೆ ಈ ದೇವಸ್ಥಾನಕ್ಕೆ ಒಂದು ಕಳೆ ಬಂತು. ನಮಸ್ಕಾರ. ತಮ್ಮ ಹೆಸರು? ರಾಣಿ ಅಂತ. ಎಲ್ಲಿಂದ ಬರ್ತಾ ಇದ್ದೀರಾ ನೀವು? ಇಲ್ಲಿ HRBR ಲೇಔಟ್ ಬರ್ತಾ ಇದ್ದೀನಿ. HRBR ಲೇಔಟ್ ಇಂದ. ರಾಣಿ ಅವರು, ಈ ಒಂದು ಭಕ್ತಾದಿಯಾಗಿ ಈ ದೇವಸ್ಥಾನಕ್ಕೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ಸುಮಾರು 1-2 ವರ್ಷದಿಂದ ಬರ್ತಾ ಇದ್ದೀನಿ ನಾನು.
2 ವರ್ಷದಿಂದ ಬರ್ತಾ ಇದ್ದೀರಾ. ಸರಿ, 2 ವರ್ಷದಿಂದ ಬರ್ತಾ ಇದ್ದೀರಾ ಅಂತೀರಾ. ಏನ್ ಹೇಳಕ್ ಇಷ್ಟಪಡ್ತೀರಾ ನಮ್ಮ ಈ ಒಂದು ಬಡಾವಣೆಯಲ್ಲಿರೋ ದೇವಸ್ಥಾನದ ಬಗ್ಗೆ, ಭದ್ರಕಾಳಿ ಓಂ ಶಕ್ತಿ ತಾಯಿ ಬಗ್ಗೆ? ಮೊದ್ಲಿಗಿಂತ ಇವಾಗ ತುಂಬಾ ಚೇಂಜ್ ಆಗಿದೆ. ದೇವರ ಅಲಂಕಾರದಲ್ಲಿ ಆಗ್ಲಿ, ದೇವರ ಪೂಜೆಯಲ್ಲಿ ಆಗ್ಲಿ ತುಂಬಾ ಚೇಂಜಸ್ ಆಗಿದೆ. ದೇವ್ರು ನೋಡಿದ್ರೆ ಹೇಗ ಅನ್ಸ್ತಾ ಇದೆ ಅಂದ್ರೆ ಸಾಕ್ಷಾತ್ ದೇವ್ರೇ ಇಲ್ಲಿ ಬಂದ್ ನಿಂತಿದ್ದಾಳೇನೋ ಅಂತಾರ ನಮಗ್ ಫೀಲ್ ಆಗ್ತಾ ಇದೆ. ಬಂದ್ರೆ ಏನಾದ್ರು ಬಂದ್ರೆ ಹೊರಗಡೆ ಏನ್ ಅನ್ಸ್ತಾ ಇದೆ ಅಂದ್ರೆ ದೇವ್ರು ನಾವ್ ಬೇಡಿದ ಕೊಡ್ತಾಳೆ ಅನ್ನೋ ಅಷ್ಟರಲ್ಲಿ ಫೇಸ್ ಮೇಲೆ ಏನಂತಾರೆ ಅವ ದೇವಿಯಲ್ಲಿ ಅಷ್ಟು ಇದಾಗಿದೆ. ಇಲ್ಲಿ ಬಂದ್ರೆ ಸಕಾರಾತ್ಮಕ ಹೋಗ್ಬೇಕು ಅಂತ ಅನ್ಸ್ತಾ ಇಲ್ಲ, ಆ ಟೈಪ್ ಆಗಿದೆ. ಎಲ್ಲೂ ಪ್ರತಿ ಒಂದು ಭಕ್ತಾದಿ ಬಂದಾಗೂ ನೀವ್ ಹೇಳಿದ ಮಾತೇ ನಾನು ಕೇಳ್ಪಟ್ಟಿದೀನಿ. ನನ್ನೂ ಸೇರಿಸಿ ಇಲ್ಲಿ ಬಂದಾಗ ಹೋಗಕ್ಕೆ ನಮಗ್ ಮನ್ಸು ಬರಲ್ಲ ಅಂತ. ಈಗ ನಾನು ನಿಮ್ಮನ್ನ ಗಮನಿಸಿದೆ, ಅಲ್ಲಿ ನೀವು ಒಂದು ಪ್ರಶ್ನೆಯನ್ನ ಇಟ್ಟಿದ್ರಿ, ದೇವ್ರ ಮುಂದೆ ಒಂದು ಪ್ರಶ್ನೆಯನ್ನ ಇಟ್ಟಿದ್ರಿ. ಏನ್ ಅನ್ನಿಸ್ತು ನಿಮ್ಗೆ ಆ ಪ್ರಶ್ನೆ? ಆಗುತ್ತೆ ಅಂತ 100% ನಂಬಿಕೆ ಇದೆ ಫುಲ್. ನಮಸ್ಕಾರ ಮೇಡಮ್. ನಮಸ್ಕಾರ. ತಮ್ಮ ಹೆಸರು ಏನು? ಮಂಜುಳಾ ಅಂತ. ಮಂಜುಳಾ ಅವರು ಈ ದೇವಸ್ಥಾನಕ್ಕೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ನಿಮ್ಗೆ ಏನು ನಿಮ್ ಈ ಶಕ್ತಿನ ಕಂಡಿದ್ದೀರಾ ಈ ದೇವಸ್ಥಾನದಲ್ಲಿ ಅಂತ ಸ್ವಲ್ಪ ಹೇಳ್ತೀರಾ? ನಾವು ತುಂಬಾ ವರ್ಷದಿಂದ ಬರ್ತಾ ಇದೀವಿ. ದೇವಸ್ಥಾನ ಓಪನ್ ಆದಾಗಿಂದ ಬರ್ತಾ ಇದೀವಿ. ಅಮ್ಮ ಕೇಳಿದ್ದೆಲ್ಲ ಕೊಟ್ಟಿದ್ದಾರೆ. ಒಳ್ಳೆ ನಂಬಿಕೆ ಇದೆ ಅಷ್ಟೇ. ಹಲೋ ಸರ್, ಗುಡ್ ಆಫ್ಟರ್ನೂನ್. ಯುವರ್ ನೇಮ್ ಪ್ಲೀಸ್? I am Dharmarajan. I used to come to this temple often. It's a Kali Mari temple, a good powerful temple, and if you really trust and then ask her anything, it gets done. Mama madari da madari abedani sari dari adari. Mama madari da madari abedani sari dari adari. Para bara di da na de
ಸ್ವಾಮಿಗಳು ನಮಸ್ಕಾರ. ನಮಸ್ಕಾರ. ಭದ್ರಕಾಳಿ ಅಮ್ಮನವರ ಬಗ್ಗೆ ಏನು ಅವತಾರ ಇದೆ ಅಂತ ಹೇಳ್ತೀರಾ? ಇಲ್ಲಿ ಅಮ್ಮನವರು ಓಂ ಶಕ್ತಿ ಭದ್ರಕಾಳಿ ಎಂಬುದಾಗಿ ಹೆಸರಿರತಕ್ಕಂಥದ್ದು. ಇಲ್ಲಿ ನೋಡಿ, ಈ ಮೂರ್ತಿಯಲ್ಲಿ 2 ದೇವತೆಗಳ ಸಮಾಗಮ. ಅಂದ್ರೆ ದೇವರ ಮೂರ್ತಿಯನ್ನ ಪ್ರತಿಷ್ಠೆಯನ್ನ ಮಾಡುವಾಗ ಓಂ ಶಕ್ತಿ ಎಂಬುದಾಗಿ ಪ್ರತಿಷ್ಠೆಯನ್ನ ಮಾಡ್ತಾರೆ. ಆದ್ರೆ ಈ ಜಾಗದಲ್ಲಿ ಭದ್ರಕಾಳಿಯ ವಾಸಸ್ಥಾನ ಇದ್ದು ಅವಳಿಗೆ ಆಲಯ ಇರದ ಕಾರಣವಾಗಿ ಏನಾಗಿದೆ, ಅವಳು ಆಲಯಕ್ಕೋಸ್ಕರವಾಗಿ ಇಲ್ಲಿ ಸಂಚಾರವನ್ನ ಮಾಡ್ತಾ ಇದ್ಲು. ಯಾವಾಗ ಈ ಮೂರ್ತಿನ ಪ್ರತಿಷ್ಠೆಯನ್ನ ಮಾಡಿದ್ರೋ ಆ ಸಮಯದಲ್ಲಿ ಓಂ ಶಕ್ತಿ ಎಂಬುದಾಗಿ ಪ್ರತಿಷ್ಠೆಯನ್ನ ಮಾಡಿದ್ರು. ಆದ್ರೆ ಆ ಭದ್ರಕಾಳಿ ಈ ಮೂರ್ತಿಯಲ್ಲಿ ಸಮಾಗಮ ಆಯ್ತು. ಆದ್ರೆ ಏನು ಕೇಳಿದ್ರೆ, ಯಾಕೆ ಓಂ ಶಕ್ತಿ ಇಟ್ಟಿದ್ದಾರೆ, ಹಾಗಾದ್ರೆ ಭದ್ರಕಾಳಿ ಇಡಬಹುದು ಇತ್ತಲ್ಲ ಎಂಬುದಾಗಿ ಪ್ರಶ್ನೆ ಬರಬಹುದು. ಆದ್ರೆ ಯಾಕೆ ಇಟ್ಟಿದ್ದಾರೆ ಅಂದ್ರೆ, ನಾಮಕರಣವನ್ನ ಅಂದ್ರೆ ದೇವರ ಪ್ರತಿಷ್ಠೆಯನ್ನ ಮಾಡುವಾಗ ಯಾವ ದೇವರ ಹೆಸರನ್ನ ಹೇಳಿ ನಾವು ಕರೀತೇವೋ ಅದು ಶಾಶ್ವತವಾಗಿರುವಂತ ಆ ವಿಗ್ರಹ ಇರುವವರೆಗೂ ಶಾಶ್ವತವಾಗಿ ಆ ಹೆಸರನ್ನು ಹೇಳಲೇಬೇಕಾಗುತ್ತದೆ. ಹಾಗಾಗಿ ಓಂ ಶಕ್ತಿ ಎಂಬುದಾಗಿ ನಾಮಕರಣವನ್ನ ಹೆಸರನ್ನ ಅಲ್ಲಿ ಅಮ್ಮನವರನ್ನ ಕರೆದಾಗೋಗಿದೆ. ಆದ್ರೆ ಇಲ್ಲಿ ಬಂದಿದ್ದು ಭದ್ರಕಾಳಿ ಆಗಿರೋದ್ರಿಂದ ಓಂ ಶಕ್ತಿ ಭದ್ರಕಾಳಿ ಎಂಬುದಾಗಿ ಆ ದೇವರ ಹೆಸರನ್ನ ಬಿಡುವ ಹಾಗಿಲ್ಲ. ಅದಕ್ಕಾಗಿ ಓಂ ಶಕ್ತಿಯನ್ನ ಸೇರಿಸಿಕೊಂಡು ಭದ್ರಕಾಳಿ ಹೇಳುವಂತ ಇರುವಂತದ್ದು. ಹಾಗಾಗಿ ಅಮ್ಮನವರು ಇಲ್ಲಿ ಓಂ ಶಕ್ತಿ ಭದ್ರಕಾಳಿ. ಇನ್ನು ಕೆಲವೊಂದಷ್ಟು ಜನಕ್ಕೆ ಭದ್ರಕಾಳಿ ಆಗಿರುವಂತ ದೇವರಿಗೆ ಮಾಂಸಾಹಾರ ಇತ್ಯಾದಿಗಳು ಕೊಡಬಹುದಾ ಎಂಬುದಾಗಿ ಬಹಳ ಜನರ ಪ್ರಶ್ನೆ ನನಗೆ ಬಂದಿದೆ. ಈ ಜಾಗದಲ್ಲಿ ಖಂಡಿತವಾಗಿಯೂ ಇಲ್ಲ. ಯಾಕೆ ಅಂದ್ರೆ ಇಲ್ಲಿ ಓಂ ಶಕ್ತಿ ಭದ್ರಕಾಳಿ ಇರತಕ್ಕಂಥದ್ದು ಸಸ್ಯಾಹಾರಿ. ಅಂದ್ರೆ ಎಲ್ಲಿ ಇವಳು ಕೇಳುವಂಥದ್ದು ಏನು ಕೇಳಿದ್ರೆ ಹೂ ಹಣ್ಣು ಕಾಯನ್ನ ಕೇಳುತ್ತಾಳೆ. ಹಾಗಾಗಿ ಯಾವುದೇ ಮಾಂಸಾಹಾರಿ ಇತ್ಯಾದಿಗಳು ಕೇಳುವುದಿಲ್ಲ. ಕಾಳಿ ಆದ ತಕ್ಷಣ ರಕ್ತ ಬಲಿಗಳನ್ನು ಕೊಡಬಹುದಾ ಎಂಬುದಾಗಿ ಕೇಳುವಂಥದ್ದು ಪ್ರಶ್ನೆ ಇದೆ. ಆದ್ರೆ ಇಲ್ಲಿ ಭದ್ರಕಾಳಿಗೆ ಮಾಂಸಾಹಾರ ಯಾವುದೂ ಇಲ್ಲ. ಇದಕ್ಕೆ ಯಾವಾಗಲೂ ಸಹಿತ ಹಣ್ಣು ಕಾಯಿಯಿಂದಲೇ ಅವಳಿಗೆ ತೃಪ್ತಿ. ಅದಕ್ಕಾಗಿ ಏನೇ ಒಂದು ದೇವರಲ್ಲಿ ಕೇಳಿಕೊಳ್ಳೋದಿದ್ರು, ಪ್ರಾರ್ಥನೆ ಮಾಡಿಕೊಳ್ಳೋದಿದ್ರು ಫಲ ಸಮರ್ಪಣೆಯನ್ನ ಮಾಡಿ ಕೇಳಿಕೊಂಡ್ರೆ ಖಂಡಿತವಾಗಿಯೂ ಸಹಿತ ಆ ಭಕ್ತರಿಗೆ ಒಳಿತಾಗುವಂಥದ್ದು. ನಾನು ಹೇಳುವಂಥದ್ದಲ್ಲ, ಬಂದಂತಹ ಭಕ್ತಾದಿಗಳೇ ಅವರ ಬಾಯಿಂದಲೇ ಉಚ್ಚಾರವಾಗಿರತಕ್ಕಂಥದ್ದು. ಎಷ್ಟೋ ಜನರಿಗೆ ಅವಳು ಫಲ ಸಮರ್ಪಣೆಯನ್ನ ಮಾಡಿ ಅವರ ಇಷ್ಟಾರ್ಥಗಳನ್ನ ಈಡೇರಿಸಿಕೊಟ್ಟಿದ್ದದ್ದು ಇವಳು ಸತ್ಯ. ಖಂಡಿತವಾಗಿ 100ಕ್ಕೆ 100 ಸತ್ಯ. ಇಲ್ಲಿ ಬಂದಿರೋ ಭಕ್ತಾದಿಗಳನ್ನು ಕೇಳಿದಕ್ಕೆ ತುಂಬಾ ನಿಷ್ಠೆಯಿಂದ ಪೂಜೆ ಮಾಡ್ತೀರಾ ಅಂತ ಹೇಳಿದ್ದಾರೆ. ನೀವು ಬಂದು ಎಷ್ಟು ವರ್ಷ ಆಯ್ತು? ನಾನು ಇಲ್ಲಿ ಬಂದು ಇದು 8ನೇ ವರ್ಷ ಚಾಲ್ತಿಯಲ್ಲಿರ್ತಕ್ಕಂಥದ್ದು. 8 ವರ್ಷಗಳ ಕಾಲ ಇಲ್ಲಿ ನಾನು ಸೇವೆಯನ್ನ ಮಾಡಿಕೊಂಡು ಅಮ್ಮನವರ ಸೇವೆಯನ್ನ ಗೈತಾ ಇದ್ದೇನೆ. ನಮ್ಮ ಈ ಓಂ ಶಕ್ತಿ ಭದ್ರಕಾಳಿಯಲ್ಲಿ ಇಲ್ಲಿ ಯಾವ ತರಹ ಪೂಜೆ ಪುನಸ್ಕಾರಾದಿಗಳು ಅಂದ್ರೆ, ನಮ್ಮ ಮಂಗಳೂರು ಕಲ್ಚರ್ ಅಂದ್ರೆ ದಕ್ಷಿಣ ಕನ್ನಡ, ದಕ್ಷಿಣ ಕಾಶಿ ಎಂಬುದಾಗಿ ನಾವು ಹೇಳ್ತೇವೆ. ದಕ್ಷಿಣ ಕನ್ನಡ ಕಡೆ ಇರತಕ್ಕಂತಹ ಪೂಜೆ ಪುನಸ್ಕಾರಾದಿಗಳು ಎಲ್ಲ ಆಗಿರಬಹುದು. ನಿತ್ಯ ಅಭಿಷೇಕಾದಿಗಳು, ಪೂಜೆ ಪುನಸ್ಕಾರಾದಿಗಳು, ಹಾಗೆ ದೇವರ ಅಲಂಕಾರ ಅಥವಾ ದೇವರಿಗೆ ನೈವೇದ್ಯ ಸಿದ್ಧತೆ. ದೇವರ ನೈವೇದ್ಯ ಸಿದ್ಧತೆಯು ಸಹಿತ ನಮ್ಮ ಊರಿನಲ್ಲಿ ಅಂದ್ರೆ ಮಂಗಳೂರು ಕಡೆಯಲ್ಲಿ ದೇವರ ನೈವೇದ್ಯ ಹೇಗೆ ಕೇಳಿದ್ರೆ, ಆಲಯದಲ್ಲಿಯೇ ನೈವೇದ್ಯ ಸಿದ್ಧವಾಗಬೇಕು. ಮನೆಯಿಂದ ಮಾಡಿಕೊಂಡು ಅರ್ಚಕರು ಮನೆಯಿಂದ ಮಾಡಿಕೊಂಡು ಬರುವ ಹಾಗಿಲ್ಲ. ದೇವರ ದೇವಸ್ಥಾನದಲ್ಲಿಯೇ ಆ ದೇವರಿಗೆ ನೈವೇದ್ಯವನ್ನ ಸಿದ್ಧಪಡಿಸಬೇಕು. ಅದೇ ರೀತಿಯಾಗಿ ಇಲ್ಲಿಯೂ ಸಹಿತ ದೇವರ ನೈವೇದ್ಯವನ್ನ ಇಲ್ಲಿಯೇ ಸ್ವೀಕಾರ, ಇಲ್ಲೇ ನಡೆಸುವಂಥದ್ದು. ಹೊರಗಡೆಯಿಂದ ಬಂದಂತಹ ಯಾವುದೇ ನೈವೇದ್ಯಗಳು ಇಲ್ಲ. ಬರೀ ಹಣ್ಣು ಕಾಯಿಗಳು ಮಾತ್ರ ಒಳಗಡೆ, ಗರ್ಭಗುಡಿ ಒಳಗಡೆ ಪ್ರವೇಶ. ಇಲ್ಲಿ ಗರ್ಭಗುಡಿ ಒಳಗಡೆ ನೈವೇದ್ಯ ಇಲ್ಲೇ ಸಿದ್ಧಪಡಿಸಿದಂತಹ ನೈವೇದ್ಯ ಮಾತ್ರ ಒಳಗಡೆ ಹೋಗುವಂಥದ್ದು. ಹಾಗೆ ಮತ್ತೆ ಪೂಜೆ ಪುನಸ್ಕಾರಾದಿಗಳು, ರಂಗಬಲಿ ಇತ್ಯಾದಿಗಳೆಲ್ಲವೂ ಸಹಿತ ಏನು ದಕ್ಷಿಣ ಕನ್ನಡದಲ್ಲಿ, ಅಲ್ಲಿ ನಮ್ಮ ದಕ್ಷಿಣ ಭಾಗದಲ್ಲಿ ನಡೀತದೆಯೋ ಪೂಜೆ ಪುನಸ್ಕಾರ, ಅವೆಲ್ಲವೂ ಸಹಿತ ಇಲ್ಲಿ ಪ್ರತಿ ವರ್ಷವೂ ಪ್ರತಿದಿನವೂ ನಿತ್ಯವೂ ಅಮ್ಮನವರಿಗೆ ನಡೆದುಕೊಂಡು ಬರ್ತಾ ಇರ್ತಕ್ಕಂಥದ್ದು.
I don't know. What needs to be spoken? Which language you're comfortable? Hindi, English. So when you're coming to this temple? Like my wedding, it's happened in this temple. So how many years you're coming from them? From past 3 years, So where you're staying? Madhepura. Near the temple. One of my colleagues, she told me that she got married in this temple. So we came and we got married in this temple. So how is the feeling for this temple? It's good. It's awesome. Right. Same. Past 5 years we are from marriage to this. Yeah.